ಮಗನೇ, ನಾನು ಪ್ರೀತಿಸಿದ ಹುಡುಗಿನ ಪಡ್ಕೊಳ್ಳೋದಿಕ್ಕೆ MLA ಅಲ್ಲ, ಆ CM ಹೇಳಿದ್ರು ಬಿಟ್ಕೊಡಲ್ಲ. ನೆನ್ನೆ ಏನೋ ಒಂದು ಘನದಾರಿ ಕೆಲಸ ಮಾಡೋಣ ಅಂತ ಹೋಗ್ತಿದ್ದೆ, ರಪ್ ಅಂತ ನೀವು ಪಾಸ್ ಆದ್ರಿ. ನಾನು ಹಂಗೆ ನೀವು ಫ್ರೆಂಡ್ಶಿಪ್ ಮಾಡ್ಕೊಂಡು ನಿಮ್ಮ ಹೆಸರು ತಿಳ್ಕೊಂಡು ನಿಮ್ ತರ ಒಳ್ಳೆಯವನಾಗೋಣ ಅಂತ. ಏನ್ ನಿಮ್ಮ ಹೆಸರು? ರೀ, ಯಾರ್ರೀ ನೀವು? ಇದು ಫ್ರೆಂಡ್ ರಿಕ್ವೆಸ್ಟ್ ಅಷ್ಟೇನೆ, ಮದ್ವೆ ಪ್ರಪೋಸಲ್ ಏನಲ್ಲ. ಸುಂದರವಾದ ಭಾವನೆ ಇರೋ ಹುಡುಗಿ ಮುಖ ಕೂಡ ಸುಂದರವಾಗೇ ಇರುತ್ತೆ ಕಣ್ರು. ಫೋಟೋ ಹಾಕು ಅಂತಿದ್ದಾನೆ. ಬಟ್ಟೆ ಹಾಕೊಂಡ, ಬಟ್ಟೆ ಇಲ್ದೇನಾ? ಏನೋ ಮಗ ಟ್ರೆಡಿಷನ್ ಅಂದೆ, ನೋಡಿದ್ರೆ ಅಲ್ಟ್ರಾ ಮಾಡರ್ನ್ ಆಗಿದ್ದಾಳೆ. ಹೋಗ್ಬೇಕಾದ್ರೆ ತಿರುಗಿ ನೋಡೋದ್ರೆ ಸಂಬಂಧ ಇದೆ ಅಂತ ಅರ್ಥ, ತಿರುಗಿ ನೋಡ್ದೆ ಹಂಗೆ ಹೋದ್ರೆ ಕನ್ಫರ್ಮ್ ಲವ್ ಇದೆ ಅಂತಾನೆ ಅರ್ಥ. ತಿರುಗ್ಬಿಟ್ಟು ಮುಗಿದ್ ಹೋದ್ರೆ ಲೈಟ್ ಆಗಿ ಲವ್ ಆತು ನನಗ, ಲವ್ ಆಗಿಲ್ಲೇನ ಪೋರಿ ನಿನಗ. ನಮ್ಮ ಮಾವ ಮನ್ಸಿಟ್ಟು ಇಷ್ಟಪಟ್ಟಿರೋ ಹುಡುಗಿ ಬೇಕನೋ ನಿಂಗೆ? ಪ್ರೀತಿ ಮಾಡಿದ್ಮೇಲೆ ಬೇರೆ ಆಪ್ಷನ್ ಇಲ್ಲ, ಸಾಯೋವರೆಗೂ ಪ್ರೀತಿಸ್ತಾನೆ ಇರ್ಬೇಕು. ಯಜಮಾನ್ರೆ, ನನ್ಗೊಂದ್ಸಲ ಡೀಲ್ ಕೊಟ್ಮೇಲೆ ನೀವು ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡಿ, ಅವನ್ನ ಮುಗಿಸ್ಬಿಡ್ತೀನಿ. ಈ ಹುಡುಗಿನ ಮದುವೆ ಆಗೋ ಪುರುಷ ಈ ರಾಜ್ಯಕ್ಕೆ ರಾಜನಾಗ್ತಾನೆ. ಚಿನ್ನು, ಭೂಮಿ, ಸೋನಿಯಾ, ಅವ್ನ 5 ನಿಮಿಷ ಮಾವ ತಲೆಗೆಲೆ ಕೆಟ್ಟಿದ್ಯಾ? ಅಷ್ಟಕ್ಕೂ ನೀವ್ಯಾರು? MLA ಮಾವ. ಫ್ರೆಂಡ್ ಅಂತ ಒಂದ್ಸಲ ಪರಿಚಯ ಆದ್ರೆ ಮುಗೀತು, ಸಂಬಂಧಕ್ಕಿಂತ ಲೈಟ್ ಆಗಿ ಲವ್ ಆಗಿದೆ. ಕಾಲೇಜ್ ಓದ್ತಿರೋ ಹುಡುಗಿರೋ ದರ್ಶನ್ ಫ್ಯಾನ್ ಆಗಿ ಬಾಸ್ ಫಿಲ್ಮ್ ನ ಫಸ್ಟ್ ಡೇ ಫಸ್ಟ್ ಶೋ ನೋಡ್ಲಿಲ್ಲ ಅಂದ್ರೆ ವ್ಯಾಲ್ಯೂನೇ ಇರಲ್ಲ.